ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ಮೈ ನೇಮ್ ಇಸ್ ಪ್ರೇಮ್. ಇತ್ತೀಚಿನ ಜಗತ್ತಿನ ಮತ್ತು ಭಾರತದ ಸನ್ನಿವೇಶವನ್ನು ಗಮನಿಸಿದರೆ ಯಾವುದೇ ಒಂದು ಮಾಧ್ಯಮಗಳಾಗಿರ್ಬೋದು, ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಲೆ ಏರಿಕೆಯನ್ನು ಖಂಡಿಸಿ ಧರಣಿಗಳು, ಸತ್ಯಾಗ್ರಹಗಳು ಮತ್ತು ಬೆಲೆ ಏರಿಕೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟಗಳು, ಇದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಪ್ರಸ್ತುತ ಇವತ್ತಿನ ಒಂದು ತರಗತಿಯಲ್ಲಿ ಬೆಲೆ ಏರಿಕೆಯ ಬಗ್ಗೆ, ಅಂದರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್, ಈ ಹಣದುಬ್ಬರದ ಬಗ್ಗೆ, ಹಣದುಬ್ಬರ ಯಾಕೆ ಆಗುತ್ತೆ, ಹಣದುಬ್ಬರ ಅಂದರೆ ಏನು, ಮತ್ತು ಬೆಲೆಗಳು ರೈಸ್ ಆಗಲಿಕ್ಕೆ ಕಾರಣಗಳೇನು, ಮತ್ತು ಸರ್ಕಾರ ಮತ್ತು RBI ಈ ಒಂದು ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವೆಲ್ಲ ಮೆಜರ್ಸ್ ತಗೊಳ್ಳುತ್ತೆ ಎನ್ನುವುದನ್ನು ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಾವು ತಿಳಿಯೋಣ. ಫಸ್ಟ್ ಆಫ್ ಆಲ್, ಫಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್? ಹಣದುಬ್ಬರ ಅಂದರೆ ಏನು? ಜನರಲ್ ಮೀನಿಂಗ್ ಅಲ್ಲಿ ಹೇಳೋದಾದ್ರೆ, ಹಣದುಬ್ಬರ ಅಂದ್ರೆ ಯಾವುದೇ ಒಂದು ವಸ್ತುಗಳ ಬೆಲೆ, ಪ್ರೈಸ್ ಅಂತಕ್ಕಂಥದ್ದು ರೈಸ್ ಆಗೋದನ್ನ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೇವಲ ಒಂದು ಅಲ್ಲ, ಗ್ರೂಪ್ ಆಫ್ ಕಮಾಡಿಟೀಸ್, ಒಟ್ಟು ನಮ್ಮ ಆರ್ಥಿಕತೆಯಲ್ಲಿರ್ತಕ್ಕಂತಹ ವಸ್ತುಗಳ ಬೆಲೆ ಏರಿಕೆ ಆದರೆ ಅದನ್ನ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಬರೀ ಬಿಸ್ಕೆಟ್ ಮಾತ್ರ ಪ್ರೈಸ್ ಜಾಸ್ತಿ ಆದರೆ ಅದನ್ನು ಹಣದುಬ್ಬರ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಎಲ್ಲ ಸರಕುಗಳ ಮತ್ತು ಸೇವೆಗಳ ಮೌಲ್ಯ ಜಾಸ್ತಿ ಆದರೆ ಅದನ್ನು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಎ ರೈಸ್ ಇನ್ ಎ ಜನರಲ್ ಲೆವೆಲ್ ಆಫ್ ಪ್ರೈಸ್, ಅಂದರೆ ಯೂಶಲಿ ಹಣದುಬ್ಬರ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಎ ರೈಸ್ ಇನ್ ಎ ಜನರಲ್ ಲೆವೆಲ್ ಆಫ್ ಪ್ರೈಸ್, ಅಂದರೆ ಪ್ರೈಸ್ ರೈಸ್ ಆಗಂತಕ್ಕಂಥದ್ದನ್ನ ಹಣದುಬ್ಬರ ಅಂತ ಹೇಳಿ ಜನರಲ್ ಲೆವೆಲಲ್ಲಿ ನಾವು ಹೇಳ್ತೀವಿ. ಆದರೆ ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಅಥವಾ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ನೋಡೋದಾದ್ರೆ, ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅಂತ ಅಂದ್ರೆ ಅವರೇಜ್ ಚೇಂಜಸ್ ಇನ್ ದ ಪ್ರೈಸಸ್ ಆಫ್ ಬಾಸ್ಕೆಟ್ಸ್ ಆಫ್ ಗೂಡ್ಸ್. ಕೇವಲ ಯಾವುದೇ ಒಂದು ಪ್ರಾಡಕ್ಟ್ ಅಲ್ಲ, ಈ ನಮ್ಮ ಆರ್ಥಿಕತೆಯಲ್ಲಿರುವ ಎಲ್ಲ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಏರಿಕೆ ಆದರೆ ಅದನ್ನ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಮತ್ತೆ ಹಣದುಬ್ಬರ ಆದ್ರೆ ಏನಾಗುತ್ತೆ? ಪರ್ಚೇಸಿಂಗ್ ಪವರ್ ಆಫ್ ಮನಿ, ಹಣದ ಒಂದು ಕೊಂಡುಕೊಳ್ಳುವಂತಹ ಒಂದು ಶಕ್ತಿ ಕಡಿಮೆ ಆಗುತ್ತೆ. ಹೇಗೆಂದ್ರೆ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 ರೂಪಾಯಿ ಇದೆ, 10 ರೂಪಾಯಿಗೆ ಒಂದು ಬಿಸ್ಕೆಟ್ ಇದೆ. ಇವತ್ತು ಬಿಸ್ಕೆಟ್ ಪ್ಯಾಕ್ ಪ್ರೈಸ್ ಬಂದ್ಬಿಟ್ಟು 10 ರೂಪಾಯಿ. ಈ ಬಿಸ್ಕೆಟ್ ಪ್ಯಾಕ್ನ ಪ್ರೈಸು ನಾಳೆ 12 ರೂಪಾಯಿ ಆಯಿತು. ಆ 12 ರೂಪಾಯಿ ಆದಂತಹ ಸಂದರ್ಭದಲ್ಲಿ ಇಲ್ಲಿ 100 ಗ್ರಾಮ್ ಬಿಸ್ಕೆಟ್ ಕೊಡ್ತಾ ಇದ್ರು ನನಗೆ. ಈಗ ನನ್ನ ಹತ್ರ 10 ರೂಪಾಯಿ ಮಾತ್ರ ಇದೆ, 100 ಗ್ರಾಮ್ ಬಿಸ್ಕೆಟ್ ಅವಾಗ ಸಿಗ್ತಾ ಇತ್ತು. ಈಗ ಇದೇ 100 ಗ್ರಾಮ್ ಬಿಸ್ಕೆಟ್ 12 ರೂಪಾಯಿ ಆಗಿದೆ. ನನಗೆ ಈ 10 ರೂಪಾಯಲ್ಲಿ ಕೇವಲ ಒಂದು 90 ಗ್ರಾಮ್, ಕೇವಲ ಒಂದು 90 ಗ್ರಾಮ್ ಬಿಸ್ಕೆಟ್ ಮಾತ್ರ ಸಿಗುತ್ತೆ ಈಗ. ಅಂದರೆ ಆ 10 ರೂಪಾಯಿ ಪರ್ಚೇಸಿಂಗ್ ಪವರ್ ಏನಾಯಿತು? ಕಡಿಮೆ ಆಯಿತು. ಹಣದುಬ್ಬರದಿಂದ ಹಣದ ಒಂದು ಮೌಲ್ಯ ಕಡಿಮೆ ಆಗುತ್ತೆ. ಈಗ ಹಣದುಬ್ಬರವನ್ನು ನಾವು ನೋಡಿದ್ವಿ. ಈ ಒಂದು ಹಣದುಬ್ಬರಕ್ಕೆ ಕಾರಣಗಳೇನು ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆದಾಗ ಅದರ ಒಂದು ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿ ಸೇಮ್ ಲೆವೆಲ್ ಆಫ್ ಸಪ್ಲೈ, ಡಿಮ್ಯಾಂಡ್ ಅಂತಕ್ಕಂಥದ್ದು, ಬೇಡಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಬಟ್ ಅದು ಪೂರೈಕೆ, ಸಪ್ಲೈ ಸೇಮ್ ಲೆವೆಲಲ್ಲಿ ಇದ್ದಾಗ ಇನ್ಫ್ಲೇಷನ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಸಪ್ಲೈ ಬಂದ್ಬಿಟ್ಟು ಈ ಒಂದು ಯಾವುದಾದ್ರೂ ಒಂದು ಏರಿಯಾಗೆ ಒಂದು 10 ಪಾಕೆಟ್ ಬಿಸ್ಕೆಟ್ ಬೇಕಾಗಿರುತ್ತೆ ಒಂದು ಏರಿಯಾಗೆ. ಡಿಮ್ಯಾಂಡ್ ಏನಾಗುತ್ತೆ? ಆಟೋಮೆಟಿಕಲಿ 15 ಪ್ಯಾಕೆಟ್ ಬಿಸ್ಕೆಟ್ ಬೇಕು. ಅವಾಗ ಸಪ್ಲೈ ಏನಾಗುತ್ತೆ? ಸೇಮ್ ಇರುತ್ತೆ, 10 ಪ್ಯಾಕೆಟ್. ಈ ಪ್ರೀವಿಯಸ್ 10 ಪ್ಯಾಕೆಟ್ ಇತ್ತು ಸಪ್ಲೈ, ಇವಾಗಲೂ ಕೂಡ 10 ಪ್ಯಾಕೆಟೇ ಸಪ್ಲೈ ಇದೆ. ಬಟ್ ಡಿಮ್ಯಾಂಡ್ ಏನಾಗಿದೆ? 15 ಪ್ಯಾಕೆಟ್ ಆಗಿದೆ. ಅವಾಗ ಏನಾಗುತ್ತೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದನ್ನ ಅಂದ್ರೆ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. 15 ಪ್ಯಾಕೆಟ್ ಬೇಡಿಕೆ ಇತ್ತು, ಪೂರೈಕೆ ಕೇವಲ 10 ಪ್ಯಾಕೆಟ್ ಇದೆ. ಇಂತಹ ಸಂದರ್ಭದಲ್ಲಿ ಗ್ರಾಹಕರು ಹೆಚ್ಚಿನ ಬೆಲೆ ಕೊಟ್ಟು ಈ ಒಂದು ಕಡಿಮೆ ಇರತಕ್ಕಂತಹ ಬಿಸ್ಕೆಟ್ನ ಕೊಂಡ್ಕೊಳ್ತಾರೆ. ಇದು ಒಂದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣ. ಅಂದ್ರೆ ಬೇಡಿಕೆ ಜಾಸ್ತಿ ಆದಾಗ ಹಣದುಬ್ಬರ ಅಥವಾ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನ ಒಂದು ಇನ್ಸ್ಟೆನ್ಸ್, ಡಿಮ್ಯಾಂಡ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡಿಮ್ಯಾಂಡ್ ಸೇಮು 10 ಪ್ಯಾಕೆಟ್ ಮಾತ್ರ ಬೇಕು, ಬಟ್ ಏನಾಗುತ್ತೆ? ಸಪ್ಲೈ ಕಡಿಮೆ ಆಗುತ್ತೆ, ಕೇವಲ 8 ಪ್ಯಾಕೆಟ್ ಸಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ? ಈ 8 ಪ್ಯಾಕೆಟ್ 10 ಬೇಕು, ಬಟ್ 8 ಇದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಗೆ ಗ್ರಾಹಕರು ಈ ವಸ್ತುವನ್ನು ಕೊಂಡ್ಕೊಳ್ತಾರೆ. ಈ ಡಿಮ್ಯಾಂಡ್ ಜಾಸ್ತಿ ಆದಾಗ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಅಂದ್ರೆ ಡಿಮ್ಯಾಂಡ್
ಫುಲ್ ಇನ್ಫ್ಲೇಷನ್. ಫುಲ್ ಅಂದರೆ ಎಳಿತಕ್ಕಂಥದ್ದು. ಈ ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸನ್ನು, ಇದು ಡಿಮ್ಯಾಂಡ್ ಅಂತಕ್ಕಂಥದ್ದು ಬೇಡಿಕೆ ಅಂತಕ್ಕಂಥದ್ದು ಎಳೆಯುತ್ತೆ, ಅಂದರೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದ್ರ ಮೀನಿಂಗು. ಈಗ ಒಂದನೇದು ನೋಡಿದ್ವಿ ನಾವು, ಡಿಮ್ಯಾಂಡ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದು ಒಂದು ಇನ್ಫ್ಲೇಷನ್ಗೆ ಕಾರಣ, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ನೆಕ್ಸ್ಟ್ ಸೆಕೆಂಡ್, ಕಾಸ್ಟ್ ಪುಷ್ ಇನ್ಫ್ಲೇಷನ್. ಅಂದರೆ ಈಗ ಕಾಸ್ಟ್, ಈಗ ನಾನೊಂದು ಪ್ರಾಡಕ್ಟ್ ತಯಾರು ಮಾಡ್ತಾ ಇದ್ದೀನಿ. ಒಂದು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ರಾ ಮೆಟೀರಿಯಲ್ ತಗೋಬೇಕು. ಆ ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆದರೆ, ಅಥವಾ ಲೇಬರ್ ವೇಜಸ್ ಅಂದರೆ ಕೂಲಿ ಸಂಬಳ ಅಂತಕ್ಕಂಥದ್ದು ಜಾಸ್ತಿ ಆದರೆ, ನನ್ನ ಪ್ರಾಡಕ್ಟ್ ಬೆಲೆ ಈಗ 20 ರೂಪಿ ಇದ್ದರೆ ಈ ರಾ ಮೆಟೀರಿಯಲ್ ಬೆಲೆ ಜಾಸ್ತಿ ಆಗಿರುತ್ತೆ, ಲೇಬರ್ ವೇಜಸ್ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಆ ಪ್ರಾಡಕ್ಟ್ನ 25 ರೂಪಿ ಮಾಡ್ತೀನಿ. ಅಂದರೆ ಒಂದು ವಸ್ತುವಿನ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಆ ವಸ್ತುವನ್ನು ತಯಾರು ಮಾಡೋದಕ್ಕೆ ವೆಚ್ಚ ಎಷ್ಟು ತಗುಲುತ್ತೋ, ಆ ವಸ್ತುವನ್ನು ತಯಾರು ಮಾಡುವ ವೆಚ್ಚ ಜಾಸ್ತಿ ಆದರೆ ಅಲ್ಲಿರ್ತಕ್ಕಂತಹ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಫಸ್ಟ್ ಏನಿತ್ತು, ಡಿಮ್ಯಾಂಡ್ ಜಾಸ್ತಿ ಆದರೆ, ಬೇಡಿಕೆ ಜಾಸ್ತಿ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು, ಆ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದಕ್ಕೆ ಕಾಸ್ಟ್ ಏನಾದರೂ ಜಾಸ್ತಿ ಆದರೆ, ವೆಚ್ಚ ಜಾಸ್ತಿ ಆದರೆ ಆ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಇದು ಎರಡನೇ ಕಾರಣ. ಮತ್ತೆ ಹಣದುಬ್ಬರಕ್ಕೆ ಮೂರನೇ ಕಾರಣ ಯಾವುದು ಅಂತ ನೋಡಿದ್ರೆ, ಮನಿ ಸಪ್ಲೈ. ಮಾರ್ಕೆಟಲ್ಲಿ ಅಂದರೆ ಒಂದು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಮನಿ ಸಪ್ಲೈ, ಹಣದ ಪೂರೈಕೆ ಜಾಸ್ತಿ ಆದರೆ, ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಹಣದ ಪೂರೈಕೆ ಜಾಸ್ತಿ ಆಗಿದೆ, ನಾನು ಸ್ಯಾಲ್ರಿ ಹೋಲ್ಡರು, ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತಾ ಇದೆ, ನಾನೇನು ಮಾಡ್ತೀನಿ, ಅವಾಗ ನನಗೆ ಬೇಕಿಲ್ಲದೆ ಇರ್ತಕ್ಕಂಥ ಪ್ರಾಡಕ್ಟ್ನ ಕೂಡ ನಾನು ಪರ್ಚೇಸ್ ಮಾಡ್ತೀನಿ, ಯಾಕಂದರೆ ಸ್ಯಾಲ್ರಿ ಜಾಸ್ತಿ ಇದೆ ನನಗೆ. ಆ ಥರ ಒಂದು ಆರ್ಥಿಕತೆಯಲ್ಲಿ ಯಾವಾಗ ಮನಿ ಜಾಸ್ತಿ ಇರುತ್ತೋ, ಮನಿ ಸಪ್ಲೈ ಯಾವಾಗ ಜಾಸ್ತಿ ಇರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಚೀಪಾಗಿ ನನಗೆ ಸಾಲ ಸಿಗುತ್ತೆ, ಚೀಪ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ತಾಗಲೂ ಕೂಡ ನನ್ನ ಹತ್ರ ಮನಿ ಜಾಸ್ತಿ ಇರುತ್ತೆ. ಆದ್ದರಿಂದ ನಾನು ಬೇರೆ ಬೇರೆ ಗೂಡ್ಸ್ಗೆ ನಾನು ತಗೊಳ್ಳೋಕೆ ಟ್ರೈ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ, ಆ ಒಂದು ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಆಗುತ್ತೆ. ಅಂದರೆ ಮನಿ ಸಪ್ಲೈ ಎಲ್ಲಿ ಜಾಸ್ತಿ ಇರುತ್ತೋ ಇನ್ಫ್ಲೇಷನ್ ಕೂಡ ಜಾಸ್ತಿ ಇರುತ್ತೆ. ಫಸ್ಟ್ ಒನ್ನು, ಡಿಮ್ಯಾಂಡ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಒನ್ನು, ಯಾವುದೇ ಒಂದು ವಸ್ತುವಿನ ಕಾಸ್ಟ್ ಜಾಸ್ತಿ ಆದರೆ ಆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು, ಮನಿ ಸಪ್ಲೈ, ಹಣದ ಪೂರೈಕೆ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಫೋರ್ತ್ ಒನ್, ವೇಜಸ್. ಈಗ ಹೇಳಿದ್ನಲ್ಲ, ಈಗ ಸ್ಯಾಲ್ರಿ ಹೋಲ್ಡರ್ಗೆ 30,000 ಸ್ಯಾಲ್ರಿ ಇತ್ತು ಈ ಹಿಂದೆ, ಈಗ 40,000 ಸ್ಯಾಲ್ರಿ ಜಾಸ್ತಿ ಆಯಿತು. ಸ್ಯಾಲ್ರಿ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಖರ್ಚು ಜಾಸ್ತಿ ಮಾಡ್ತೀವಿ. ಖರ್ಚು ಜಾಸ್ತಿ ಮಾಡಿದಾಗ ಈಗ ಒಂದು ಪ್ರಾಡಕ್ಟ್ ಪ್ರೈಸ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ನಾವು ಜಾಸ್ತಿ ಬೆಲೆ ಕೂಡ ಕೊಂಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಈ ಒಂದು ವೇಜಸ್ ಕೂಡ, ಅಂದರೆ ಕೂಲಿ ಅಥವಾ ವೇತನ ಜಾಸ್ತಿ ಆದರೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದು ಕೂಡ ಹಣದುಬ್ಬರಕ್ಕೆ ಕಾರಣ. ನೆಕ್ಸ್ಟ್, ಕಟಲೈಸೇಷನ್. ಏನಿದು ಕಟಲೈಸೇಷನ್ ಅಂದರೆ? ಕಟಲೈಸೇಷನ್ ಅಂದರೆ ಗ್ರೂಪ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈ ಕಟಲೈಸೇಷನ್ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ನ ಬೆಲೆ ಏರಿಕೆ ಆದರೆ, ಅಂದರೆ ಅಂಬುಜಾ ಸಿಮೆಂಟ್ ಇದೆ ಅಂದ್ಕೊಳ್ಳಿ, ಇದ್ರ ಬೆಲೆ 250 ಅಂದ್ಕೊಳ್ಳಿ. ಅಲ್ಟ್ರಾಟೆಕ್ ಸಿಮೆಂಟ್ ಇದೆ, ಅದ್ರ ಬೆಲೆ 300 ರೂಪಾಯಿ ಇತ್ತು. ACC ಸಿಮೆಂಟ್ ಇದ್ರ ಬೆಲೆ 400 ಇದೆ. ಈ ಅಂಬುಜಾ ಸಿಮೆಂಟು, ಅಲ್ಟ್ರಾಟೆಕ್ ಸಿಮೆಂಟು, ACC ಸಿಮೆಂಟು ಎಲ್ಲ ಸೇರ್ಕೊಂಡ್ಬಿಟ್ಟು, ಇದೆಲ್ಲ ಒಂದು ಗ್ರೂಪ್ ಸೇರ್ಕೊಂಡ್ಬಿಟ್ಟು ತಮ್ಮ ಬೆಲೆಯನ್ನು 500 ರೂಪಾಯಿ ಫಿಕ್ಸ್ ಮಾಡ್ಕೊತವೆ. ಈಗೇನಾಗುತ್ತೆ ಅಂದರೆ, ಈ ಒಂದು ಸಿಮೆಂಟ್ನ ಬೆಲೆ ಏರಿಕೆ ಆಗುತ್ತೆ. ಅಂದರೆ ಗ್ರೂಪ್ ಆಫ್ ಪ್ರಾಡಕ್ಟ್ಸ್, ಕೆಲವು ಗುಂಪುಗಳ ಪ್ರಾಡಕ್ಟ್ನ ಗುಂಪುಗಳು ಸೇರಿಕೊಂಡು ಬೆಲೆಯನ್ನು ಈ ಥರ ರೈಸ್ ಮಾಡೋದು ಕೂಡ, ಒಂದು ರೈಸ್ ಮಾಡಿದ್ರೆ ಇನ್ನೊಂದು ರೈಸ್ ಮಾಡುತ್ತೆ, ಇನ್ನೊಂದು ರೈಸ್ ಮಾಡಿದ್ರೆ ಮತ್ತೊಂದು ರೈಸ್ ಮಾಡುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಇದು ಒಂದು ಕೂಡ ಇನ್ಫ್ಲೇಷನ್ಗೆ ಕಾರಣ. ಇದನ್ನೇ ಕಟಲೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಹಣದುಬ್ಬರಕ್ಕೆ ಮತ್ತೊಂದು ಕಾರಣ ಯಾವುದು ಅಂದರೆ ಸ್ಕೇರ್ಸಿಟಿ ಆಫ್ ಸಪ್ಲೈ. ಈಗ ಒಂದು ಬೆಂಗಳೂರಲ್ಲಿ ಒಂದು ಏರಿಯಾ, ಆ ಏರಿಯಾಲಿ 10,000 ಹಾಲ್ ಪಾಕೆಟ್ಸ್ ಬೇಕಾಗುತ್ತೆ. ಪ್ರತಿ ಮಾರ್ನಿಂಗ್ ಕೂಡ ಒಂದು ಏರಿಯಾಗೆ 10,000 ಮಿಲ್ಕ್ ಪಾಕೆಟ್ ಬೇಕಾಗುತ್ತೆ. ಆದರೆ ಅಲ್ಲಿ ಸಪ್ಲೈ ಏನಾಗುತ್ತೆ ಅಂದರೆ ಒಂದು 8,000 ಮಾತ್ರ ಸಪ್ಲೈ ಆಗುತ್ತೆ. ಇನ್ನು ರಿಮೈನಿಂಗ್ 2,000 ಮನೆಗಳಿಗೆ ಹಾಲ್ ಪಾಕೆಟ್ ಸಿಗಲ್ಲ. ಅವಾಗ ಏನಾಗುತ್ತೆ, ಈ 8,000 ಪಾಕೆಟ್ ಇರ್ತವೆ, 10,000 ಮನೆ ಇರುತ್ತೆ. ಆ 10,000 ಮನೆಯವರು ನನಗೆ ಬೇಕು ಈ ಒಂದು ಹಾಲ್ ಪಾಕೆಟ್ ಅಂತ ಹೇಳ್ಬಿಟ್ಟು ಆ ಮಿಲ್ಕ್ ಪಾಕೆಟ್ನ ಅತಿ ಹೆಚ್ಚು ಬೆಲೆಗೆ ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ಸ್ಕೇರ್ಸಿಟಿ ಆಫ್ ಸಪ್ಲೈ ಅಂದರೆ ಪೂರೈಕೆಯ ಕೊರತೆ. ಪೂರೈಕೆ ಕಡಿಮೆ ಇದ್ದಾಗಲೂ ಕೂಡ
ಇನ್ಫ್ಲೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದು ಒಂದು ಹಣದುಬ್ಬರಕ್ಕೆ ಕಾರಣ. ನೆಕ್ಸ್ಟ್ ಹಣದುಬ್ಬರಕ್ಕೆ ಏನು ಕಾರಣ? ಇನ್ಕ್ರೀಸಿಂಗ್ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್. ಸರ್ಕಾರ ವೆಚ್ಚವನ್ನು ಜಾಸ್ತಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸರ್ಕಾರ ಏನಾದರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುತ್ತೆ ಅನ್ಕೊಡ್ರಿ. ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ವಾಟರ್ ವ್ಯವಸ್ಥೆ, ಮತ್ತೆ ಸಾರಿಗೆ ವ್ಯವಸ್ಥೆ, ಮತ್ತೆ ರೋಡ್ ವ್ಯವಸ್ಥೆ, ಇದೆಲ್ಲ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕಲಿ ಆ ಒಂದು ಟೌನ್ಗೆ ಕಂಪನೀಸ್ ಜಾಸ್ತಿ ಬರ್ತವೆ, MNC ಕಂಪನೀಸ್ ಕೂಡ ಬರ್ತವೆ. ಆವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆದಾಗ ಅಲ್ಲಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಮನಿ ಜಾಸ್ತಿ ಆಗುತ್ತೆ. ಆ ಮನಿ ಜಾಸ್ತಿ ಆದಾಗಲೂ ಕೂಡ ತಮ್ಮ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿರುತ್ತೆ. ಆವಾಗ ಸರಕುಗಳನ್ನು ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದೇ ಇನ್ಕ್ರೀಸಿಂಗ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ ಕೂಡ ವೆಚ್ಚವನ್ನ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಅಲ್ಲಿ ಜಾಬ್ ಕ್ರಿಯೇಷನ್ ಆಗಿ ಆ ಮನಿ ಸಪ್ಲೈ ಕೂಡ ಒಂದು ಆರ್ಥಿಕತೆಗೆ ಜಾಸ್ತಿ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರಾಡಕ್ಟ್ ಪ್ರೈಸ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇದಿಷ್ಟು ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಕಾರಣಗಳು. ಲಾಂಗ್ ಸ್ಟೋರಿ ಶಾರ್ಟ್, ಇನ್ಫ್ಲೇಷನ್ ಏನಂತ ನೋಡಿದ್ವಿ. ಇನ್ಫ್ಲೇಷನ್ ಅಂದ್ರೆ ಬೆಲೆಯ ಏರಿಕೆ ಆಗ್ತಕ್ಕಂಥದ್ದು, ವಸ್ತುಗಳ ಬೆಲೆ ಏರಿಕೆ ಆಗ್ತಕ್ಕಂಥದ್ದು. ಮತ್ತೆ ಆ ಇನ್ಫ್ಲೇಷನ್ಗೆ ಕಾರಣಗಳನ್ನ ನೋಡ್ತಾ ಹೋದ್ವಿ. ಫಸ್ಟ್ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್, ಡಿಮ್ಯಾಂಡ್ ಜಾಸ್ತಿ ಆದಾಗ ಆ ಒಂದು ಬೆಲೆ ಏರಿಕೆ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ನ ಕಾಸ್ಟ್, ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಡ್ತಕ್ಕಂತಹ ಲೇಬರ್ ವೇಜಸ್ ಆಗಿರ್ಬೋದು, ಮತ್ತೆ ರಾ ಮೆಟೀರಿಯಲ್ಸ್ ವೇಜಸ್ ಆಗಿರ್ಬೋದು, ಅವೆಲ್ಲ ಜಾಸ್ತಿ ಆದಾಗ ಆ ಒಂದು ಪ್ರಾಡಕ್ಟ್ನ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಇದು ಕೂಡ ಹಣದುಬ್ಬರಕ್ಕೆ ಕಾರಣ. ಥರ್ಡ್, ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಜಾಸ್ತಿ ಆದರೆ ಎಲ್ಲರೂ ಏನು ಮಾಡ್ತಾರೆ? ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ. ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಫೋರ್ತ್, ವೇಜಸ್. ಸ್ಯಾಲ್ರಿ ಮತ್ತೆ ವೇತನಗಳು ಜಾಸ್ತಿ ಆದಾಗಲೂ ಕೂಡ ಪರ್ಚೇಸಿಂಗ್ ಪವರ್ ಆಫ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಆಫ್ ಹ್ಯೂಮನ್ ಅಥವಾ ಪರ್ಚೇಸಿಂಗ್ ಪವರ್ ಆಫ್ ಪೀಪಲ್, ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅವಾಗಲೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಕ್ಯಾಟಲೈಸೇಷನ್ ಅಂದರೆ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಹೇಳಿದ್ನಲ್ಲ, ACC ಆಗಿರ್ಬೋದು, ಅಂಬುಜಾ ಆಗಿರ್ಬೋದು, ಈ ಥರ ಒಂದು ಕೆಲವು ಗ್ರೂಪ್ ಆಫ್ ಪ್ರಾಡಕ್ಟ್ಸು ತಮ್ಮ ಬೆಲೆಯನ್ನು ರೈಸ್ ಮಾಡಿದಾಗ ಆಗಲೂ ಕೂಡ ಇನ್ಫ್ಲೇಷನ್ ಆಗುತ್ತೆ. ಸ್ಕೇಸಿಟಿ ಆಫ್ ಸಪ್ಲೈ ಅಂದರೆ ಪೂರೈಕೆಯ ಕೊರತೆ ಇದ್ದಾಗಲೂ ಕೂಡ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾಕಂದರೆ ಪೂರೈಕೆ ಕಡಿಮೆ ಇದ್ದಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಬೇಡಿಕೆ ಸೇಮ್ ಇದ್ರೂ ಕೂಡ ಪೂರೈಕೆ ಕಡಿಮೆ ಬರುತ್ತಲ್ಲ, ಆ ಒಂದು ಉದ್ದೇಶದಿಂದ ಹಣದುಬ್ಬರ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಗೋರ್ಮೆಂಟ್ ಎಕ್ಸ್ಪೆಂಡಿಚರ್. ಗೋರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದಾಗ ಕೂಡ ಇನ್ಫ್ಲೇಷನ್ ಆಗುತ್ತೆ. ಇದಿಷ್ಟು ಸವಿಸ್ತರವಾಗಿ ನೋಡಿದ್ರೆ. ಮತ್ತೆ ಇನ್ನೊಂದು ಕಾರಣ ಇನ್ಫ್ಲೇಷನ್ಗೆ, ಫಾರ್ ಎಕ್ಸಾಂಪಲ್ ಈಗ ಫ್ಲಡ್ ಬಂತು, ನಾವು ತಯಾರಿಸಿರ್ತಕ್ಕಂತಹ ಪ್ರಾಡಕ್ಟ್ಗಳೆಲ್ಲ ಫ್ಲಡ್ಡಲ್ಲಿ ಹಾಳಾಯಿತು. ಆವಾಗ ಸಪ್ಲೈ ಅಂತಕ್ಕಂಥದ್ದು ನಿಲ್, ಸಪ್ಲೈ ಇಲ್ಲ, ಬೇಡಿಕೆ ಏನಿದೆ ಜಾಸ್ತಿ ಇದೆ. ಆ ಒಂದು ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಈ ಪ್ರಾಕೃತಿಕ ವಿಕೋಪ ಬಂದಂತಹ ಸಂದರ್ಭದಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಇದಿಷ್ಟು ಹಣದುಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಣಗಳು. ಮತ್ತೆ ಈ ಹಣದುಬ್ಬರದಕ್ಕೆ ಇನ್ನೊಂದು ಒಂದು ಮೇಜರ್ ಕಾರಣ ಆಗುತ್ತೆ. ಅದೇನು ಅಂದ್ರೆ ಆರ್ಡಿಂಗ್, ಅಂದ್ರೆ ಸಂಗ್ರಹಣೆ. ಫಾರ್ ಎಕ್ಸಾಂಪಲ್ ಈಗ ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಪ್ರಸ್ತುತ ಆಲ್ರೆಡಿ ನಡೆದಿರ್ತಕ್ಕಂಥದ್ದು ಮತ್ತೆ ನಡೀತಿರ್ತಕ್ಕಂಥದ್ದು ಏನು ಅಂದ್ರೆ ಆನಿಯನ್, ಈರುಳ್ಳಿಯನ್ನ ಸ್ಟಾಕ್ ಮಾಡ್ತಾರೆ. ಮಾರ್ಕೆಟ್ಗೆ ಸಪ್ಲೈ ಮಾಡಲ್ಲ. ಸಪ್ಲೈ ಮಾಡದೇ ಇದ್ದಾಗ ಈರುಳ್ಳಿಯ ಅಭಾವ ಕೃತಕವಾಗಿ ಕ್ರಿಯೇಟ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಆಗಿ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ. ಕೃತಕವಾಗಿ ಈರುಳ್ಳಿಯ ಅಭಾವವನ್ನು ಕ್ರಿಯೇಟ್ ಮಾಡ್ತಾರೆ, ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಾರೆ. ತದನಂತರ ತಾವು ಸಂಗ್ರಹಣೆ ಮಾಡಿರ್ತಕ್ಕಂತಹ ಈರುಳ್ಳಿಯನ್ನ ಮಾರ್ಕೆಟಿಗೆ ಬಿಡ್ತಾರೆ. ಆಗ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಇದು ಕೂಡ ಒಂದು ಹಣದುಬ್ಬರಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು. 1998ರಲ್ಲಿ ಆನಿಯನ್ ರೇಟ್ ಏನಾಯ್ತು ಅಂದ್ರೆ 10 ರೂಪಾಯಿಂದ ಸ್ಟಾರ್ಟ್ ಆಯಿತು. 1998ರಲ್ಲಿ ಈರುಳ್ಳಿ ಬೆಲೆ 10 ರೂಪಾಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ 20, ಆಮೇಲೆ 50, 70 ಅಪ್ ಟು 150. ಆನಿಯನ್ನು 1998ರಲ್ಲಿ ಈರುಳ್ಳಿ 10 ರೂಪಾಯಿಂದ ಸ್ಟಾರ್ಟ್ ಆಗಿ 150 ರೂಪಾಯಿವರೆಗೂ ಹೋಯ್ತು. ಈ ಒಂದು ಹಣದುಬ್ಬರ ಅಂತಕ್ಕಂಥದ್ದು, ಬೆಲೆ ಏರಿಕೆ ಅಂತಕ್ಕಂಥದ್ದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ಕೆಲವು ಸರ್ಕಾರಗಳು ಕೂಡ ಈ ಒಂದು ಬೆಲೆ ಹೆಚ್ಚಳಕ್ಕೆ
ಸರ್ಕಾರ ಪತನ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟಗಳು ಸ್ಟಾರ್ಟ್ ಆಗ್ತಿರ್ತವೆ. ಯಾಕೆಂದ್ರೆ ಹಣದುಬ್ಬರದ ವಿಚಾರವಾಗಿ ಈ ತರ ಆರ್ಟಿಫಿಷಿಯಲ್ ಕೂಡ ಹಣದುಬ್ಬರವನ್ನ ಮಾಡತಕ್ಕಂಥದ್ದು, ಬೆಲೆ ಏರಿಕೆಯನ್ನ ಮಾಡ್ತಕ್ಕಂಥದ್ದು. ಇದಿಷ್ಟು ಹಣದುಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂತಹ ಕಾರಣಗಳು. ಹಣದುಬ್ಬರಕ್ಕೆ, ಇನ್ಫ್ಲೇಷನ್ಗೆ ಕಾರಣಗಳನ್ನು ನೋಡಿದ್ವಿ. ಈಗ ಇನ್ಫ್ಲೇಷನ್ ಇಂದ ಆಗ್ತಕ್ಕಂತಹ ಇಂಪ್ಯಾಕ್ಟ್ಸ್ ಏನು, ಅದರಲ್ಲಿ ಇಂಪ್ಯಾಕ್ಟ್ಸ್ ಅಲ್ಲಿ ಇನ್ಫ್ಲೇಷನ್ ಇಂದ ಆಗ್ತಕ್ಕಂತಹ ಪರಿಣಾಮಗಳೇನು ಅಂದ್ರೆ ಅದರಲ್ಲಿ ಎರಡು ಭಾಗಗಳಾಗಿ ನೋಡೋಣ. ಫಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಂದ್ರೆ ನಕಾರಾತ್ಮಕ ಪರಿಣಾಮಗಳೇನು ಹಣದುಬ್ಬರದಿಂದ ಅಂದ್ರೆ ಫಸ್ಟ್ ಒನ್ ರಿಡ್ಯೂಸಿಂಗ್ ಪರ್ಚೇಸಿಂಗ್ ಪವರ್. ಈಗಾಗಲೇ ಹೇಳಿದ್ದೀನಿ, ಪರ್ಚೇಸಿಂಗ್ ಪವರ್ ಅಂತಕ್ಕಂಥದ್ದು ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಈಗಾಗಲೇ ಹೇಳಿದಂಗೆ ಈಗ ನಾರ್ಮಲ್ ಸಿಚುವೇಶನ್ ಅಲ್ಲಿ 100 ರೂಪಿಗೆ 1 kg ಹಣ್ಣುಗಳು ಬರುತ್ತೆ. ನಾರ್ಮಲ್ ಸಿಚುವೇಶನ್ ಅಲ್ಲಿ 100 ರೂಪಾಯಿಗೆ 1 kg ಹಣ್ಣುಗಳು ಬರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇದೆ ಅನ್ಕೊಳ್ಳಿ, 120 ರೂಪಾಯಿ kg, 1 kg ಆಪಲ್ 120 ಅನ್ಕೊಳ್ಳಿ. ಈಗ ಏನಾಗುತ್ತೆ ಅಂದ್ರೆ ನನ್ನ ಹತ್ರ ಇರೋದು 100 ರೂಪಾಯಿ. ನಾರ್ಮಲ್ ಡೇಸ್ ಅಲ್ಲಿ 1 kg ಆಪಲ್ ಸಿಗ್ತಾ ಇತ್ತು. ಈ ಇನ್ಫ್ಲೇಷನ್ ಇದ್ದಾಗ ಅದೇ 100 ರೂಪಾಯಿಗೆ 750 ಗ್ರಾಮ್ ಸಿಗುತ್ತೆ, 3/4 kg ಆಪಲ್ ಸಿಗುತ್ತೆ. ಅಂದ್ರೆ ಇದೇ 100 ರೂಪಾಯಿಗೆ ಮುಂಚೆ 1 kg ಆಪಲ್ ತಗೋತಾ ಇದ್ದೆ. ಇನ್ಫ್ಲೇಷನ್ ಇರೋದ್ರಿಂದ ಈಗ 750 ಗ್ರಾಮ್ ಆಪಲ್ ತಗೋತಾ ಇದ್ದೀನಿ. ಅಂದ್ರೆ ರೆಡ್ಯೂಸಿಂಗ್ ಪರ್ಚೇಸಿಂಗ್ ಪವರ್ ಅಂದ್ರೆ ಕೊಂಡುಕೊಳ್ಳುವ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಇನ್ಫ್ಲೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಇಂಪ್ಯಾಕ್ಟ್ ಏನು ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂದ್ರೆ ರಿಡ್ಯೂಸಿಂಗ್ ರಿಯಲ್ ರೇಟ್ ಆಫ್ ರಿಟರ್ನ್ಸ್. ಅಂದರೆ ನಾನೀಗ ಒಂದು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀನಿ, ಸೇವಿಂಗ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಡೇಸಲ್ಲಿ 8% ಇಂಟ್ರೆಸ್ಟ್ ಸಿಗ್ತಾ ಇದೆ ನನಗೆ. 8% ಇಂಟ್ರೆಸ್ಟ್ ಕೂಡ ನನಗೆ ಸಿಗುತ್ತೆ, ಯಾಕಂದರೆ ಇನ್ಫ್ಲೇಷನ್ ಇಲ್ಲ. ಅದೇ ಇನ್ಫ್ಲೇಷನ್ ಇರುವ ಸಂದರ್ಭದಲ್ಲಿ ನಾನೇನಾದರೂ ಸೇವಿಂಗ್ ಬ್ಯಾಂಕಲ್ಲಿ ಈಗ ಅಮೌಂಟ್ ಇಕ್ಕಿದ್ರೆ ಈಗ ನಾಮಿನಲ್ ರೇಟ್ ಆಫ್ ರಿಟರ್ನ್ ಅಂದರೆ 8% ರಿಟರ್ನ್ ಸಿಗ್ತಾ ಇದೆ. ಬಟ್ ಇನ್ಫ್ಲೇಷನ್ ಇದೆ. ಇನ್ಫ್ಲೇಷನ್ ಎಷ್ಟಿದೆ ಅಂದರೆ ಅಟ್ ಪ್ರೆಸೆಂಟ್ 7% ಇದೆ. ಅವಾಗ ಏನಾಗುತ್ತೆ, 8% ಇರ್ತಕ್ಕಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 7% ಇನ್ಫ್ಲೇಷನ್ ಹೋದ್ರೆ ನನಗೆ ಸಿಗ್ತಕ್ಕಂಥದ್ದು ರಿಯಲ್ ರೇಟ್ ಆಫ್ ಇಂಟ್ರೆಸ್ಟ್, ನನಗೆ ನಿಜವಾಗಿ ಸಿಗ್ತಿರ್ತಕ್ಕಂತಹ ಒಂದು ಇಂಟ್ರೆಸ್ಟು ಕೇವಲ 1%. ಇದೆಲ್ಲ ನನ್ನ ಇನ್ಫ್ಲೇಷನ್ ಖರ್ಚಿಗೆ ಹೋಗ್ತಾ ಇದೆ. ಅಲ್ಲಿ 8% ಕೂಡ ಸಿಕ್ಕಿದ್ರು ಕೂಡ ಇನ್ಫ್ಲೇಷನ್ 7% ಇದೆ, ಆದ್ರಿಂದ ನನ್ನ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಾರ್ಮಲ್ ಡೇಸ್ ಅಲ್ಲಿ 8% ಸಿಗ್ತಾ ಇದೆ ಇಂಟ್ರೆಸ್ಟ್, ಇವಾಗ ಕೇವಲ ರಿಯಲ್ ರೇಟ್ ಆಫ್ ಇಂಟ್ರೆಸ್ಟ್ 1% ಸಿಗ್ತಾ ಇದೆ. ಇದು ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್. ಫಸ್ಟ್ ಒನ್ ರಿಡ್ಯೂಸಿಂಗ್ ಪರ್ಚೇಸಿಂಗ್ ಪವರ್, ಅಂದರೆ ಕೊಂಡುಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡಿತು. ಸೆಕೆಂಡ್ ಒನ್ ರಿಡ್ಯೂಸ್ ರಿಯಲ್ ರೇಟ್ ಆಫ್ ರಿಟರ್ನ್ಸ್, ನನಗೆ ಬೇಕಾಗಿರ್ತಕ್ಕಂತಹ ರಿಯಲ್ ರೇಟ್ ಆಫ್ ರಿಟರ್ನ್ ಏನಿತ್ತು ಅದು ಕೂಡ ಕಡಿಮೆ ಆಯಿತು, ನನ್ನ ಆದಾಯ ಕಡಿಮೆ ಆಯಿತು. ಯಾವುದರಿಂದ? ಹಣದುಬ್ಬರದಿಂದ. ನೆಕ್ಸ್ಟ್ ಇಂಪ್ಯಾಕ್ಟ್ ಯಾವುದು ಅಂದರೆ ಎಫೆಕ್ಟ್ಸ್ ಆನ್ ಎಕ್ಸ್ಪೋರ್ಟ್ಸ್, ಅಂದರೆ ರಫ್ತಿನ ಮೇಲೆ ಇನ್ಫ್ಲೇಷನ್ ಹೇಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ, ರಫ್ತಿನ ಮೇಲೆ ಹೇಗೆ ಒಂದು ಪರಿಣಾಮ ಬೀರುತ್ತೆ ಇನ್ಫ್ಲೇಷನ್ ಅಂದರೆ ಈಗ ನೋಡೋಣ. ಈ ಒಂದು ಇನ್ಫ್ಲೇಷನ್ ಹೇಗೆ ರಫ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಎನ್ನುವುದನ್ನು ತಿಳಿದುಕೊಳ್ಳುವ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಇಲ್ಲಿ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಇದನ್ನು ಹೇಳ್ತೀನಿ, ಬಟ್ ಈಗ ಸ್ವಲ್ಪ ನೋಡ್ಕೊಳ್ಳಿ. ಈಗ ಒಂದು ಕಾನ್ಸೆಪ್ಟ್, ವ್ಯಾಲ್ಯೂ ಆಫ್ ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ, ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಮತ್ತೆ ರುಪಿ ವ್ಯಾಲ್ಯೂ ಡಿಕ್ರೀಸ್ ಆದರೆ, ರೂಪಾಯಿ ಡಿಪ್ರಿಸಿಯೇಷನ್ ಆದರೆ ಅಥವಾ ರೂಪಾಯಿ ಅಪ್ರಿಸಿಯೇಷನ್ ಆದರೆ ಈಗ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಈಗ ನೋಡೋಣ. ಎಕ್ಸ್ಪೋರ್ಟ್ ಅಂದ್ರೆ ರಫ್ತು, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಸರಕು ಸಾಗಾಣಿಕೆಗಳನ್ನ ಮಾರ್ತಕ್ಕಂಥದ್ನ ರಫ್ತು ಅಂತ ಹೇಳಿ ಕರಿತೀವಿ, ಅದು ಎಕ್ಸ್ಪೋರ್ಟ್. ಇಂಪೋರ್ಟ್ ಬೇರೆ ದೇಶದಿಂದ ನಮಗೆ ಅಗತ್ಯವಾಗಿರ್ತಕ್ಕಂತಹ ಒಂದು ವಸ್ತುಗಳನ್ನು ತೆಗೆದುಕೊಳ್ತಕ್ಕಂಥದ್ನ ಇಂಪೋರ್ಟ್ ಅಂದ್ರೆ ಆಮದು ಅಂತ ಹೇಳಿ ಕರಿತೀವಿ. ನಮ್ಮ ರುಪಿ ವ್ಯಾಲ್ಯೂ ಜಾಸ್ತಿ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು USA ಡಾಲರ್ ಇದ್ರು ಭಾರತ ಅವ್ರೇನಾದ್ರು ಒಂದು USA ಡಾಲರ್ ಕೊಟ್ರೆ ಅಂದ್ಕೊಳ್ಳಿ 80 ರೂಪಾಯಿ ನಾವು ಕೊಡ್ಬೇಕು ಅಂದ್ಕೊಳ್ಳಿ. ಇದನ್ನೇ ಕೂಡ ನಾವು ರುಪಿ ವ್ಯಾಲ್ಯೂ ಅಂತ ಹೇಳೋದು. ಅಂದ್ರೆ ನಾವು $1 ಕೊಟ್ರೆ ನಾವೇನು 90 ಕೊಟ್ರೆ ಅವಾಗ ಅಪ್ರಿಸಿಯೇಷನ್ ಆಗ್ತಿದೆ ಅಂತ ಅರ್ಥ. ಈಗ ಒಂದು ಡಾಲರ್ಗೆ 80 ಇರೋ 90 ಕೊಟ್ರೆ, ಇಲ್ಲ 100 ಕೊಟ್ರೆ, 110 ಕೊಟ್ರೆ, ಅಂದ್ರೆ ನಮ್ಮ ರುಪಿ ಎಷ್ಟು ಜಾಸ್ತಿ ಕೊಡ್ತಾ ಹೋಗ್ತೀವೋ ಅಷ್ಟು ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ.
ಅಂದರೆ ಇದು ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅವಾಗ. ಅದೇ ಏನಾದರೂ ಇದೇ $1ಗೆ 80 ಇರ್ತಕ್ಕಂಥದ್ದು 70 ಬಂತು ಅಂದ್ಕೊಳ್ಳಿ, ಅವಾಗ ರುಪಿ ವ್ಯಾಲ್ಯೂ ಅಪ್ರಿಸಿಯೇಷನ್, ಅಂದರೆ ರುಪಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಮುಂಚೆ ನಾವು $1ಗೆ 80 ರೂಪಾಯಿ ಕೊಡ್ತಾ ಇದ್ವಿ, ಈಗ 70 ರೂಪಾಯಿ ಕೊಡ್ತಾ ಇದ್ದೀವಿ, ಆಮೇಲೆ 60, 50, 40 ಈ ಥರ ರುಪಿ ವ್ಯಾಲ್ಯೂ ಏನಾದರೂ ಈ ಥರ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ ರುಪಿ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂದರೆ ನಾವು ಅಮೆರಿಕ ಡಾಲರ್ ಎದುರು ಎಷ್ಟು ನಾವು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಇದು ಕೇರ್ಫುಲ್ ಅಬ್ಸರ್ವ್ ಮಾಡಿ. $1ಗೆ 80 ರೂಪಾಯಿ ಇದ್ದು ಅದೇನಾದ್ರು 90 ರೂಪಾಯಿ ಆದರೆ ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಅದೇ $1ಗೆ 70 ರೂಪಾಯಿ ನಾವು ಇವತ್ತು ಕೊಡ್ತಾ ಇದ್ದೀವಿ, ಅದು ನಾಳೆ 60 ರೂಪಾಯಿ ಆಯಿತು, ಆಮೇಲೆ 50 ರೂಪಾಯಿ ಇತ್ತು, ಅವಾಗ ರುಪಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಆಗ್ತಾ ಇದೆ ಅಂತೇಳಿ ಅರ್ಥ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ನೆಕ್ಸ್ಟ್ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳಿ, ಒಂದು ಪಿಜ್ಜಾವನ್ನು ನಾ ಇಂಡಿಯಾದಿಂದ USA ಕಳಿಸ್ತಾ ಇದ್ದೀನಿ. ಒಂದು ಪಿಜ್ಜಾನ ಇಂಡಿಯಾದಿಂದ USA ಕಳಿಸ್ತಾ ಇದ್ದೀನಿ. ಒಂದು ಪಿಜ್ಜಾ ಬೆಲೆ 50 ರೂಪಾಯಿ. ಒಂದು ಪಿಜ್ಜಾ ಬೆಲೆ ಇಂಡಿಯನ್ ರುಪೀಲಿ 50 ರೂಪಾಯಿ ಒಂದು ಪಿಜ್ಜಾ. USA ಕಳಿಸಿದ್ರೆ ಅಲ್ಲೂ ಕೂಡ $1 ಕೊಡ್ತಾರೆ ಅಂದ್ಕೊಳ್ಳಿ. ಅಂದರೆ $1 ಬೆಲೆ 50 ಇದೆ ಅಂದ್ಕೊಳ್ಳಿ, $1 ಬೆಲೆ 50 ರೂಪಾಯಿ ಇದೆ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ ಅವರು, $1 ಕೊಡ್ತಾರೆ ನಾನು ಪಿಜ್ಜಾ ಅವ್ರಿಗೆ ಅಮೆರಿಕದವ್ರಿಗೆ ಕಳಿಸೋದಕ್ಕೆ. ಆ $1ನ ನಾನು ಇಂಡಿಯಾಗೆ ತಗೊಬಂದು ಎಕ್ಸ್ಚೇಂಜ್ ಮಾಡಿಸ್ಕೋತೀನಿ, ಆವಾಗ ನನಗೆ 50 ರೂಪಾಯಿ ಸಿಗುತ್ತೆ. ಅದೇ ಏನಾದರೂ ಈ ರುಪಿ ವ್ಯಾಲ್ಯೂ ಜಾಸ್ತಿ ಆಗಿಬಿಟ್ಟು $1ಗೆ 40 ರೂಪಾಯಿ ಆಗಿದೆ ಅಂದ್ಕೊಳ್ಳಿ, ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ $1 40 ರೂಪಾಯಿ ಆಗಿದೆ ಅಂದ್ಕೊಳ್ಳಿ, ಅವಾಗ ನಾನು ಅಮೆರಿಕಕ್ಕೆ ಏನಾದರೂ ಮಾರಾಟ ಮಾಡಿದ್ರೆ ಪಿಜ್ಜಾವನ್ನು ಅವ್ರು $1 ಕೊಡ್ತಾರೆ. $1 ಕೊಟ್ಟು ನಾನು ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಾಗ ಕೇವಲ 40 ರೂಪಾಯಿ ಸಿಗುತ್ತೆ. ನೀವು 50 ರೂಪಾಯಿ ಸಿಗ್ಬೇಕಾದ್ರೆ ನೀವು ಎಕ್ಸ್ಪೋರ್ಟ್ ಮಾಡ್ತಿರೋ ಅಥವಾ 40 ರೂಪಾಯಿ ಸಿಗ್ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ತಿರೋ? ನಾವು 50 ರೂಪಾಯಿ ಸಿಗ್ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದರೆ ಎಕ್ಸ್ಪೋರ್ಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ಎಕ್ಸ್ಪೋರ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಹೆಂಗೆ ಅಂತಂದರೆ ಈಗ ರುಪಿ ವ್ಯಾಲ್ಯೂ $1ಗೆ 50 ರೂಪಾಯಿ ಇದೆ. ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಕಳೆದ್ಮೇಲೆ $1ಗೆ 40 ರೂಪಾಯಿ ಬಂತು. ನೀವು USA ಏನಾದ್ರು ಪಿಜ್ಜಾ ಮಾರಿದ್ರೆ, ಈಗ ಪಿಜ್ಜಾ ಮಾರಿದ್ರೆ ನಿಮ್ಗೆ 50 ರೂಪಾಯಿ ಸಿಗುತ್ತೆ. $1 ಕೊಡ್ತಾರೆ, ಎಕ್ಸ್ಚೇಂಜ್ ಮಾಡಿಸ್ಕೊಂಡು 50 ರೂಪಾಯಿ ಸಿಗುತ್ತೆ. ಒಂದು 6 ತಿಂಗಳು ಬಿಟ್ಟ ನಂತರ ಅದೇನಾದರೂ ರುಪಿ ವ್ಯಾಲ್ಯೂ 40 ರೂಪಾಯಿ ಅಂದರೆ ಡಾಲರ್ ವ್ಯಾಲ್ಯೂ ಕಡಿಮೆ ಆಗಿ ರುಪಿ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ 40 ರೂಪಾಯಿ ಸಿಗುತ್ತೆ. ಆವಾಗ ಅವರು $1 ಕೊಟ್ಟರೆ ಕೇವಲ 40 ರೂಪಾಯಿ ನಮಗೆ ಸಿಗುತ್ತೆ. ಅಂದರೆ ನಾವು ಯಾವಾಗ ಜಾಸ್ತಿ ಸಿಗುತ್ತೋ ಅವಾಗ ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾವಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಂದರೆ ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ. ಅದೇ ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಅದಕ್ಕೆ ವಿರುದ್ಧ ಎಕ್ಸ್ಪೋರ್ಟು ಕಡಿಮೆ ಆಗುತ್ತೆ. ಈಗ ನೋಡಿದ್ವಿ, ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಎಕ್ಸ್ಪೋರ್ಟು ಕಡಿಮೆ ಆಗುತ್ತೆ ಅಂತೇಳಿ ನೋಡಿದ್ವಿ. ಈಗ ಇಂಪೋರ್ಟ್ ನೋಡೋಣ, ಅಂದರೆ ಆಮದನ್ನು ಈಗ ನೋಡೋಣ. ನಾನು USA ಇಂದ ಅಮೆರಿಕದಿಂದ ಒಂದು ಟಿ-ಶರ್ಟ್ ತರಿಸ್ತಾ ಇದ್ದೀನಿ. ಆ ಟಿ-ಶರ್ಟ್ ಬೆಲೆ ನಾನು ಅಮೆರಿಕದಿಂದ ತರಿಸೋದ್ರಿಂದ $2 ಫಿಕ್ಸ್ ಮಾಡಿದ್ದಾರೆ ಅವರು. $2 ನಾನು ಕೊಟ್ಟರೆ ಅವ್ರು ಟಿ-ಶರ್ಟ್ ಕೊಡ್ತಾರೆ. ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಅಂದ್ಕೊಳ್ಳಿ $1ಗೆ 50 ರೂಪಾಯಿ ಇದೆ ಅಂತ ಅಂದ್ಕೊಳ್ರಿ. ಇದು ಕೇವಲ ಭಾವಿಸ್ರಿ, $1ಗೆ 50 ರೂಪಾಯಿ ಇದೆ ಅಂತೇಳಿ. ನಾನು ಅವ್ರಿಗೆ ಎಷ್ಟು $2 ಕೊಡಬೇಕು. $2 ಕೊಡಬೇಕು ಅಂದಾಗ 50 ರೂಪಾಯಿ ಇದೆ ಅಂದಾಗ $1ಗೆ $2ಗೆ 100 ರೂಪಾಯಿ. 100 ರೂಪಾಯಿ ಕೊಟ್ಟರೆ ನಂಗೆ ಟಿ ಶರ್ಟ್ ಸಿಗುತ್ತೆ. ಅದೇ ಇನ್ ಕೇಸ್ $1ಗೆ ಕೇವಲ 40 ರೂಪಾಯಿ ಇದೆ ಅಂದ್ಕೊಳ್ಳಿ. 40 ರೂಪಾಯಿ ಇದೆ ಅಂದಾಗ ಅದಕ್ಕೆ ರುಪಿ ವ್ಯಾಲ್ಯೂ ಜಾಸ್ತಿ ಆಗಿದೆ, ಡಾಲರ್ ವ್ಯಾಲ್ಯೂ ಕಡಿಮೆ ಆಗಿದೆ. ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ 40 ರೂಪಾಯಿ ಬರುತ್ತೆ. ಆ 40 ರೂಪಾಯಿ ಬಂದಾಗ ನಾನು ಅವ್ರಿಗೆ ಎಷ್ಟು $2 ಕೊಡಬೇಕು? $2 ಕೊಡಬೇಕು. $2 ಕೊಡ್ಬೇಕಂದ್ರೆ 40 × 2 $2 80 ರೂಪಾಯಿ. ನೋಡಿ, ನಾನು ಟಿ ಶರ್ಟ್ ತೊಗೊಳಕ್ಕೆ 100 ರೂಪಾಯಿ ಕೊಡ್ಬೇಕಾದ್ರೆ ನಾನು ಟಿ ಶರ್ಟ್ ತೊಗೋತೀನ, 80 ರೂಪಾಯಿ ಕೊಡ್ಬೇಕಾದ್ರೆ ನಾನು ಟಿ ಶರ್ಟ್ ತೊಗೋತೀನ. ನನಗೆ ಯಾವಾಗ 80 ರೂಪಾಯಿ ಸಿಗುತ್ತೋ ಅವಾಗ ಟಿ ಶರ್ಟ್ ತೊಗೋತೀನಿ. ಅದು ಯಾವಾಗ ಸಿಗುತ್ತೆ ಅಂದರೆ ನಮ್ಮ ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಇಂಪೋರ್ಟು ಜಾಸ್ತಿ ಆಗುತ್ತೆ. ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಇಂಪೋರ್ಟ್ ಆಮದು ಜಾಸ್ತಿ ಆಗುತ್ತೆ. ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ಆಮದು ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ರುಪಿ ವ್ಯಾಲ್ಯೂ ಕಡಿಮೆ ಆಗೈತೆ ಅಂದರೆ ನಾವು ಜಾಸ್ತಿ ಪೇ ಮಾಡಬೇಕು, ಅಂದರೆ 100 ರೂಪಾಯಿ ಪೇ ಮಾಡಬೇಕು. ಅದೇ ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಕೇವಲ 80 ರೂಪಾಯಿ ಪೇ ಮಾಡಬೇಕು. ಆದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ರಫ್ತು ಅಂದರೆ ಎಕ್ಸ್ಪೋರ್ಟ್ ನಾವು ಯಾವಾಗ ಜಾಸ್ತಿ ಮಾಡ್ತೀವಿ ಅಂದರೆ
ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಎಕ್ಸ್ಪೋರ್ಟ್ ಕಮ್ಮಿ ಇರುತ್ತೆ, ರುಪಿ ವ್ಯಾಲ್ಯೂ ಕಮ್ಮಿ ಆದಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಇಂಪೋರ್ಟು ಆಮದು ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಇಂಪೋರ್ಟು ಜಾಸ್ತಿ ಆಗುತ್ತೆ, ಯಾಕೆಂದರೆ ಕಡಿಮೆ ಬೆಲೆ ಸಿಗುತ್ತೆ. ಅದೇ ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ಇಂಪೋರ್ಟ್ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಈಗ ನಾವೇನು ಕಾನ್ಸೆಪ್ಟ್ ನೋಡಿದ್ವಿ, ರುಪಿ ವ್ಯಾಲ್ಯೂ ಕಡಿಮೆ ಇದ್ದಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಜಾಸ್ತಿ ಆದಾಗ ಇಂಪೋರ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ನೋಡಿದ್ವಿ. ಈಗ ಅದೊಂದು ಕಾನ್ಸೆಪ್ಟ್ ಇರಲಿ. ಇನ್ಫ್ಲೇಷನ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ. ಥರ್ಡ್ ಒನ್ ಬಂದ್ಬಿಟ್ಟು ಆ ನೆಗೆಟಿವ್ ಇಂಪ್ಯಾಕ್ಟಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮೇಲೆ ಹಣದುಬ್ಬರ ಇದ್ದಾಗ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ನೋಡೋಣ. ಈಗ ಇಂಪೋರ್ಟ್ ಬಗ್ಗೆ ನೋಡೋಣ. ಈಗ ಇನ್ಫ್ಲೇಷನ್ ಇದೆ, ಇನ್ಫ್ಲೇಷನ್ ಇರಬೇಕಾದ್ರೆ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಂದರೆ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ದಿನೇ ದಿನೇ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಇನ್ಫ್ಲೇಷನ್ನು. ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆದಾಗ ಎಕ್ಸ್ಪೋರ್ಟು ಕಾಸ್ಟ್ಲಿ ಆಗುತ್ತೆ, ನಾವು ಜಾಸ್ತಿ ಪೇ ಮಾಡಬೇಕು. ಹಿಂದೆ ನೋಡಿದ್ವಿ ಎಕ್ಸ್ಪೋರ್ಟಿಂದ ನಾವು ಅಂದರೆ ನಾವು ಅವಶ್ಯಕತೆ ಇದೆ. ಈಗ ಸರಿಸುಮಾರು 85%ಗಿಂತ ಜಾಸ್ತಿ ನಾವು ಆಯಿಲ್ನ ರಫ್ತು ಮಾಡ್ಕೋತಾ ಇದ್ದೀವಿ. ಬಿಕಾಸ್ ಆಫ್ ಇನ್ಫ್ಲೇಷನ್ ಇರೋದ್ರಿಂದ, ಕರೆನ್ಸಿ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಭಾರತಕ್ಕೆ ಹೊಡೆತ. ಇದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ, ನೆಗೆಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಇನ್ಫ್ಲೇಷನ್ ಇದ್ದಾಗ ಅಂದರೆ, ಇನ್ವೆಸ್ಟ್ಮೆಂಟ್ ಸೆನೆರಿಯೋ ನೋಡೋಣ. ಅಂದರೆ ಹೂಡಿಕೆ ಸನ್ನಿವೇಶವನ್ನು ಗಮನಿಸೋಣ. ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ. ಈಗ ಇನ್ಫ್ಲೇಷನ್ ಭಾರತದಲ್ಲಿ ಜಾಸ್ತಿ ಇದೆ, ಪ್ರಪಂಚದಾದ್ಯಂತಲೂ ಕೂಡ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ತಗೋತಾ ಇದ್ದಾರೆ, ಹಿಂದಕ್ಕೆ ತೆಗೋತಿದ್ದಾರೆ. ಶೇರ್ ಮಾರ್ಕೆಟಲ್ಲಿ ಈ ಸಮಯದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಜನಗಳು ಏನು ಮಾಡ್ತಾವ್ರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡ್ತಾವ್ರೆ. ಪ್ರಪಂಚದಾದ್ಯಂತ, ಜಗತ್ತಿನಾದ್ಯಂತ ಯಾವತ್ತು ಇನ್ಫ್ಲೇಷನ್ ಇರುತ್ತೋ, ಯಾವತ್ತು ಹಣದುಬ್ಬರ ಇರುತ್ತೋ, ಮತ್ತೆ ಯಾವತ್ತು ಈ ತರ ಕರೋನಾ, ಆಫ್ಟರ್ ಕರೋನಾ ಇಂದ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ಗೋಲ್ಡ್ ಮೇಲೆ ಹಾಕೋದು. ನೀವು ಗಮನಿಸಿ, ಕರೋನಾ ಆದ್ಮೇಲಿಂದ ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಇನ್ವೆಸ್ಟ್ಮೆಂಟ್. ಹಣದುಬ್ಬರ ಇರೋದ್ರಿಂದ ಗೋಲ್ಡ್ ಪ್ರೈಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅವಾಗ ಕಡಿಮೆ ಆಗುತ್ತೆ. ಇದು ಒಂದು ಕೂಡ ನೆಗೆಟಿವ್. ಇದು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇದೆ, ಗೋಲ್ಡ್ ಮೇಲೆ ಜಾಸ್ತಿ ಹೋಗ್ತಾ ಇದ್ದಾರೆ. ಇದು ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್. ನೆಕ್ಸ್ಟ್, ಗೂಡ್ಸ್ ಬಿಕಮ್ ಎಕ್ಸ್ಪೆನ್ಸಿವ್. ಈಗ ಇನ್ಫ್ಲೇಷನ್ ಇರೋದ್ರಿಂದ ಪ್ರತಿಯೊಂದು ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. 5 ರೂಪಾಯಿ ಇರೋದು 7 ರೂಪಾಯಿ ಆಗಿದೆ, 100 ರೂಪಾಯಿ ಇರೋದು 110 ರೂಪಾಯಿ ಆಗಿದೆ. ಹಿಂಗೆ ಎಲ್ಲ ಸರಕುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟು ಇನ್ಫ್ಲೇಷನ್ ಇರೋದ್ರಿಂದ. ನೆಕ್ಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್ ಅಂದರೆ ರಿಯಲ್ ಇನ್ಕಮ್ ಫಾಲ್. ಅಂದರೆ ನಮ್ಮ ಇನ್ಕಮ್ ಏನಿದೆ, ಆ ರಿಯಲ್ ಇನ್ಕಮ್ ಈ ಸಮಯದಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ 2 years ಬಿಫೋರ್ 10,000 ಸ್ಯಾಲರಿ ಇತ್ತು ಅಂದ್ಕೊಳ್ಳಿ ಇವತ್ತು, ಮತ್ತು 2 years ಬಿಫೋರ್ ಕೂಡ 10,000 ಇತ್ತು ಅಂದ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಆ 10,000 1 month ಸ್ಯಾಲರಿಲಿ ನಾನು 7 ಶರ್ಟ್ಗಳನ್ನು ತಗೊತಿದ್ದೆ. 2 years ಬಿಫೋರು 1 monthಲ್ಲಿ 7 ಶರ್ಟ್ ಸಿಗ್ತಾ ಇತ್ತು. ಬಟ್ ಇವಾಗ ಇನ್ಫ್ಲೇಷನ್ ಇರೋದ್ರಿಂದ ನನ್ನ ಇನ್ಕಮ್ 10,000 ಇದೆ, ಬಟ್ 10,000ಗೆ ಕೇವಲ 5 ಶರ್ಟ್ ಮಾತ್ರ ಬರ್ತಿದ್ದಾವೆ ಇವತ್ತು. ಅಂದರೆ ನನ್ನ ಇನ್ಕಮ್ ಏನಾಗ್ತಾ ಇದೆ, ತನ್ನ ವ್ಯಾಲ್ಯೂವನ್ನು ಕಳ್ಕೊತಾ ಇದೆ. ಯಾವಾಗ ಹಣದುಬ್ಬರ ಇರುತ್ತೋ ಆವಾಗ ರಿಯಲ್ ಇನ್ಕಮ್, ನನ್ನ ಒಂದು ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ನೆಗೆಟಿವ್ ಇಂಪ್ಯಾಕ್ಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಏನು ಹಣದುಬ್ಬರದಿಂದ ಅಂದರೆ, ಈಗ ನಾನೊಂದು ಎಂಟ್ರಪ್ರಿನರ್ ಅಥವಾ ನಾನೊಂದು ಯಾವುದಾದ್ರೂ ಒಂದು ಅಂಗಡಿ ಇಟ್ಟಿದ್ದೀನಿ, ನಾನು ಓನರ್ ಅಂದ್ಕೊಳ್ಳಿ, ಅಂಗಡಿ ಓನರು. ಇನ್ಫ್ಲೇಷನ್ ಇರೋದ್ರಿಂದ ಜಾಸ್ತಿ ರೇಟ್ ಇದೆ, ನಾನು ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಟ್ಟು, ಜಾಸ್ತಿ ಪ್ರಾಡಕ್ಟ್ನ ಉತ್ಪಾದನೆ ಮಾಡಿಬಿಟ್ಟು ನಾನು ಮಾರ್ತಾ ಇದ್ದೀನಿ, ನನಗೆ ಜಾಸ್ತಿ ಲಾಭ ಸಿಗ್ತಾ ಇದೆ. ಬಟ್ ಆ್ಯಸ್ ಎ ಇಂಡಿವಿಜುವಲ್, ಈಗ ಕೊಂಡ್ಕೊಳ್ಳೋರ ಪರವಾಗಿ ನೋಡಿ, ನಾನೇನೋ ಓನರಿಗೆ ಜಾಸ್ತಿ ಲಾಭ ಸಿಗುತ್ತೆ, ಕೊಂಡ್ಕೊಳ್ತಾ ಇರೋರು ಅವ್ರಿಗೆ ಹೊಡೆತ ಬೀಳ್ತಾ ಇದೆ. ಯಾರು ಇಂಡಿವಿಜುವಲ್ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬೆಲೆ ಜಾಸ್ತಿ ಇರೋದ್ರಿಂದ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಅಸಮಾನತೆ ಉಂಟಾಗುತ್ತೆ ಸಮಾಜದಲ್ಲಿ. ಅಸಮಾನತೆ ಅಂದರೆ ಶ್ರೀಮಂತ ಮತ್ತು ಬಡವ ಅಂತಕ್ಕಂಥ ಅಸಮಾನತೆಗೂ ಕೂಡ ಈ ಹಣದುಬ್ಬರ ಕಾರಣ ಆಗ್ತಾ ಇದೆ. ಅಂದರೆ ಇತ್ತೀಚೆಗೆ ನಡೀತಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ನೋಡೋದಾದ್ರೆ 360 ಆ್ಯಂಗಲ್ ಅಲ್ಲಿ ನೋಡಬೇಕು. ಯಾವುದೇ ಒಂದು ಕಾನ್ಸೆಪ್ಟ್ ತಗೊಳ್ಳಿ, ಎಲ್ಲ ಒಂದು ಆಯಾಮಗಳಿಂದ ನೋಡಿದ್ರೆ ಮಾತ್ರ
ಎಕ್ಸಾಮನ್ನು ನಾವು ಅಟೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೊನ್ನೆ PSI ಕ್ವಶನ್ ಪೇಪರ್ ನೋಡಿರ್ಬೋದು ಹಣದುಬ್ಬರಕ್ಕೆ ಯಾವ್ಯಾವ ಕಾರಣ ಅಂತ ಹೇಳಿ ಒಂದು ಕ್ವಶನ್ ಕೇಳಿದ್ದಾನೆ. 5 ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಹಣದುಬ್ಬರವನ್ನು ಕಡಿಮೆ ಮಾಡಲು ಸರ್ಕಾರ ಯಾವ್ಯಾವ ನೀತಿಯನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಒಂದು 5ರಿಂದ 6 ಆಪ್ಷನ್ ಕೊಟ್ಟಿದ್ದಾರೆ. ಮುಂಚೆ ತರ ನಾವು ಕೇವಲ 1-2 ಆಪ್ಷನ್ ಓದಿದ್ರೆ ಆಗಲ್ಲ. 360 ಇಂದ ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಇದಿಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್, ಅಂದ್ರೆ ನಕಾರಾತ್ಮಕ ಪರಿಣಾಮಗಳು, ಹಣದುಬ್ಬರದ ನಕಾರಾತ್ಮಕ ಪರಿಣಾಮಗಳು ಈಗ ನಾವು ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಈಗ ಪಾಸಿಟಿವ್ ಇಂಪ್ಯಾಕ್ಟ್ ನೋಡೋಣ. ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ಪರಿಣಾಮಗಳೇನು ಇನ್ಫ್ಲೇಷನ್ ಇಂದ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ಅಂದ್ರೆ ನಿರುದ್ಯೋಗವನ್ನು ಕಡಿಮೆ ಮಾಡುತ್ತೆ ಇನ್ಫ್ಲೇಷನ್. ಹೇಗೆ ನಿರುದ್ಯೋಗವನ್ನು ಇನ್ಫ್ಲೇಷನ್ ಕಡಿಮೆ ಮಾಡುತ್ತೆ? ಇನ್ಫ್ಲೇಷನ್ ಇದೆ ಅನ್ಕೊಳ್ಳಿ. ಇನ್ಫ್ಲೇಷನ್ ಇರಬೇಕಾದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ವಸ್ತುವಿಗೆ ಬೇಡಿಕೆ ಜಾಸ್ತಿ ಇರುತ್ತೆ ಇನ್ಫ್ಲೇಷನ್ ಇದ್ದಾಗ. ಆಗ ಆ ವಸ್ತುವನ್ನು ಪೂರೈಸಬೇಕು. ಅವಾಗ ಏನು ಮಾಡ್ತಾರೆ ಅಂದರೆ ಪ್ರೊಡಕ್ಷನ್ ಆಕ್ಟಿವಿಟಿ ಜಾಸ್ತಿ ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಆ ಒಂದು ವಸ್ತುವನ್ನು ಉತ್ಪಾದಿಸಲು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಲೇಬರ್ಸ್ ಬೇಕು. ಲೇಬರ್ಸ್ನ ಜಾಸ್ತಿ ಮಾಡ್ಕೋಬೇಕು. ಅವಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಅಂದರೆ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಬೇಡಿಕೆ ಜಾಸ್ತಿ ಇರೋದ್ರಿಂದ ಒಂದು ಸರಕು ಮತ್ತು ಸೇವೆಗಳನ್ನು ನಾವು ಜಾಸ್ತಿ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಬೇಕು ಅಂದರೆ ಲೇಬರ್ಸ್ ಜಾಸ್ತಿ ಬೇಕು, ಲೇಬರ್ ಫೋರ್ಸ್ ಜಾಸ್ತಿ ಬೇಕು. ಅಂದರೆ ಅವಾಗ ಕೆಲಸಕ್ಕೆ ಭಾಳ ಜನರನ್ನು ತಗೋತಾರೆ. ಯಾಕಂದ್ರೆ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಅವಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂದರೆ ಉದ್ಯೋಗಗಳು ಕ್ರಿಯೇಟ್ ಆಗ್ತವೆ. ಆದ್ರಿಂದ ನಿರುದ್ಯೋಗ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್. ಸೆಕೆಂಡ್, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಔಟ್ಪುಟ್. ಇನ್ಫ್ಲೇಷನ್ ಇರೋದ್ರಿಂದ ಈಗಾಗಲೇ ನೋಡಿದ್ವಿ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಪ್ರೊಡಕ್ಷನ್ ಜಾಸ್ತಿ ಆದರೂ ಕೂಡ ಒಂದು ನಮ್ಮ ಆರ್ಥಿಕತೆಗೆ ಅದು ಬೆಂಬಲವನ್ನು ಕೊಡುತ್ತೆ. ಅಂದರೆ ಆರ್ಥಿಕತೆಯಲ್ಲಿ ಹಣಕಾಸಿನ ವ್ಯವಹಾರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಅನ್ನು ಬೀರುತ್ತೆ. ಯಾವುದು? ಇನ್ಫ್ಲೇಷನ್, ಹಣದುಬ್ಬರ ಅಂತಕ್ಕಂಥದ್ದು. ನೆಕ್ಸ್ಟ್, ಇನ್ಕ್ರೀಸ್ ಪ್ರಾಫಿಟ್ ಫಾರ್ ಪ್ರೊಡ್ಯೂಸರ್ಸ್. ಅಂದ್ರೆ ಈ ಇನ್ಫ್ಲೇಷನ್ ಏನೋ ಜಾಸ್ತಿ ಇದೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರೊಡಕ್ಷನ್ ಮಾಡಿರ್ತಕ್ಕಂತಹ ಓನರ್, ಪ್ರೊಡ್ಯೂಸರ್ಸ್ ಏನಿರ್ತಾರೆ, ಅವ್ರ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಇದು ಒಂದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ನಾವು ನೋಡಿದ್ವಿ. ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ನೋಡಿದ್ವಿ. ಪ್ರೊಡಕ್ಷನ್ ಔಟ್ಪುಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ನೋಡಿದ್ವಿ. ಅಂದರೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡ್ತೀವಿ. ನೆಕ್ಸ್ಟ್, ಆ ಪ್ರೊಡ್ಯೂಸರ್ಸ್ ಅಂದರೆ ಓನರ್ಗಳಿಗೆ ತುಂಬ ಲಾಭ ಆಗ್ತಾ ಹೋಗುತ್ತೆ. ಇದು ಪಾಸಿಟಿವ್ ಇಂಪ್ಯಾಕ್ಟ್ಸ್ ನಾವು ನೋಡಿದ್ವಿ. ನೆಕ್ಸ್ಟ್, ಎಕ್ಸ್ಪೋರ್ಟ್ ಕೂಡ ಇನ್ಫ್ಲೇಷನ್ ಇದ್ದಾಗ ನಾವು ಆಲ್ರೆಡಿ ನೋಡಿದ್ದೀವಿ. ಇನ್ಫ್ಲೇಷನ್ ಇದ್ದಾಗ ಎಕ್ಸ್ಪೋರ್ಟ್ ಏನಾಗುತ್ತೆ, ಇದು ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆದಾಗ ಎಕ್ಸ್ಪೋರ್ಟ್, ರಫ್ತು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾವ ಒಂದು ದೇಶದಲ್ಲಿ ರಫ್ತು ಜಾಸ್ತಿ ಇರುತ್ತೋ ಆ ದೇಶದಲ್ಲಿ ಫಾರೆಕ್ಸ್ ರಿಸರ್ವ್, ವಿದೇಶಿ ವಿನಿಮಯ ಸಂಗ್ರಹ, ಇದು ಜಾಸ್ತಿ ಆಗುತ್ತೆ. ಫಾರೆಕ್ಸ್ ರಿಸರ್ವ್ ಯಾವ ದೇಶದಲ್ಲಿ ಜಾಸ್ತಿ ಇರುತ್ತೋ ಆ ದೇಶದ ಆರ್ಥಿಕತೆ ಉತ್ತಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಶ್ರೀಲಂಕಾದಲ್ಲಿ ಫಾರೆಕ್ಸ್ ರಿಸರ್ವ್ ಇಲ್ಲವೇ ಇಲ್ಲ. ಫಾರೆಕ್ಸ್ ರಿಸರ್ವ್ ಶ್ರೀಲಂಕಾದಲ್ಲಿ ಇಲ್ಲದೆ ಇರುವ ಒಂದು ಸಂದರ್ಭದಿಂದ ಅಲ್ಲಿ ಪರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇಲ್ಲ. ಪರೀಕ್ಷೆ ಮಾಡೋದು ಕೂಡ ಅವರು ಹಾಳೆಗಳನ್ನ ತಗೊಂಡ್ಬರ್ಬೇಕು. ಆ ಒಂದು ಕಾಗದ ತರೋದು ಕೂಡ ಅವ್ರ ಹತ್ರ ಫಾರೆಕ್ಸ್ ರಿಸರ್ವ್ ಇಲ್ಲ, ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹ ಅಂತಕ್ಕಂಥದ್ದಿಲ್ಲ. ಯಾಕಿಲ್ಲ ಅಂದ್ರೆ ಅವರಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಏನು ಆಗ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಎಕ್ಸ್ಪೋರ್ಟ್ ಕೂಡ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇದ್ದಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಆವಾಗ ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಇಂದ ಎಕ್ಸ್ಪೋರ್ಟ್ ಜಾಸ್ತಿ ಆಗೋದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್. ಇದಿಷ್ಟು ಇನ್ಫ್ಲೇಷನ್ ಇಂದ ಆಗ್ತಕ್ಕಂತಹ ನೆಗೆಟಿವ್ ಮತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಏನೇನು ಅಂತ ಹೇಳಿ ನಾವು ಈಗ ನೋಡಿದ್ವಿ. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇನ್ಫ್ಲೇಷನ್ ಹಣದುಬ್ಬರವನ್ನು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಪ್ರೀವಿಯಸ್ ಇಯರ್ ಅಂದ್ರೆ ಅಥವಾ ಬೇಸ್ ಇಯರ್ ಮತ್ತೆ ಪ್ರೆಸೆಂಟ್ ಇಯರ್ ಪ್ರೈಸಸ್ ಅನ್ನ ತಗೋಬೇಕು. ಇಲ್ಲಿ ನಾವು ಫಸ್ಟ್ ಪ್ರೆಸೆಂಟ್ ಇಯರ್ ಅಂದ್ರೆ ಕರೆಂಟ್ ಇಯರ್ ಪ್ರೈಸ್ ಏನಿದೆ ಆ ಪ್ರೈಸ್ ತಗೋಬೇಕು. ನೆಕ್ಸ್ಟ್
ಬೇಸ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಪ್ರೈಸ್ ಏನಿರುತ್ತೆ, ಬೇಸ್ ಇಯರ್ ಪ್ರೈಸ್ ತಗೋಬೇಕು, ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಅಥವಾ ಹಿಂದಿನ ವರ್ಷದ ಒಂದು ಪ್ರೈಸ್ ಅನ್ನು ತಗೋಬೇಕು, ಇಂಟು 100 ಅನ್ನು ಮಾಡಬೇಕು. ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಬಿಸ್ಕೆಟ್ ಪಾಕೆಟ್ ಬೆಲೆ ಇವತ್ತು 50 ರೂಪಿ ಇದೆ ಅಂದ್ಕೊಳ್ಳಿ. ಹಿಂದೆ ಇನ್ಫ್ಲೇಷನ್ ಇರೋದಕ್ಕಿಂತ ಮುಂಚೆ 40 ರೂಪಾಯಿ ಇತ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಆ ಪ್ರೀವಿಯಸ್ ಇಯರ್ ಇದೇ 40 ರೂಪಾಯಿ ಇದೆ, ಇಲ್ಲೂ ಬರ್ಕೊಳ್ಳಿ, ಇಂಟು 100. 50 ಮೈನಸ್ 40 10 ನೋಡಿತ್ತು, 10 ಇಂಟು 10 100 ಡಿವೈಡೆಡ್ ಬೈ 4 4 1 425 ಅಲ್ಲಿಗೆ ಇನ್ಫ್ಲೇಷನ್ ಈಸ್ ಈಕ್ವಲ್ ಟು 25%. ಅರ್ಥ ಆಯ್ತಾ? ಇದೇ ಹಿಂದೆ ಇರ್ತಕ್ಕಂತಹ ಬೆಲೆ, ಇದು ಹಿಂದಿನ ಪ್ರೈಸು, ಇವತ್ತಿರ್ತಕ್ಕಂತಹ ಪ್ರೈಸ್ ಇದು 50 ರೂಪಾಯಿ. ಇದು ಬೇಸ್ ಇಯರ್ ಹಿಂದೆ ವರ್ಷ ಇರ್ತಕ್ಕಂತಹ ಪ್ರೈಸ್ ಇದು 40 ರೂಪಾಯಿ. 50 ರೂಪಾಯಿ ಮೈನಸ್ 40 ರೂಪಾಯಿ 10 ರೂಪಾಯಿ ಉಳಿತು. ನೆಕ್ಸ್ಟ್ ಇದು ಬೇಸ್ ಹಿಂದೆ ಇರ್ತಕ್ಕಂತಹ ಪ್ರೈಸ್ 40 ರೂಪಾಯಿ, ಹಂಗೆ ಅವ್ರು ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು 100, 10 ಇಂಟು 10 100 ಡಿವೈಡೆಡ್ ಬೈ 4 25%. ಈ ಥರ ಇನ್ಫ್ಲೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಈಗ ಕರೆಂಟ್ ಇಯರ್ ಪ್ರೈಸ್ ಏನಿದೆ ಮೈನಸ್ ಬೇಸ್ ಇಯರ್ ಪ್ರೈಸ್, ಹಿಂದಿನ ವರ್ಷದ ಪ್ರೈಸನ್ನು ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸು ಇಂಟು 100. ಇದನ್ನು ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇನ್ಫ್ಲೇಷನನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಹೇಳಿ ನೋಡೋಣ. ಇನ್ಫ್ಲೇಷನ್ ಟಾರ್ಗೆಟಿಂಗ್ ನೋಡೋಣ. ಏನಿದು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ? ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ ಏನು ಅಂತಂದರೆ, ಯಾವುದೇ ಒಂದು ದೇಶದಲ್ಲಿ ಅಲ್ಲಿರ್ತಕ್ಕಂತಹ ಒಂದು ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಆ ಬ್ಯಾಂಕು ಇನ್ಫ್ಲೇಷನ್ನ ಸೆಟ್ ಮಾಡಬೇಕು. ಅಂದರೆ ಇಷ್ಟು ಪರ್ಸೆಂಟ್ ಇನ್ಫ್ಲೇಷನ್ನು ನಮ್ಮ ಎಕನಾಮಿಲಿ ಇರಬೇಕು ಅಂತೇಳಿ ಆ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಆಗೋಬೇಕು. ಅದನ್ನೇ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತದಲ್ಲಿ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂತಹ RBI ಇನ್ಫ್ಲೇಷನ್ ಟಾರ್ಗೆಟ್ನ ಸೆಟ್ ಮಾಡುತ್ತೆ. ಇದೇನಾಗುತ್ತೆ ಅಂದರೆ 2015ರಲ್ಲಿ ಒಂದು ಅಗ್ರಿಮೆಂಟ್ ನಡೆಯುತ್ತೆ, ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಅಗ್ರಿಮೆಂಟ್. ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತ ಹೇಳಿ RBI ಮತ್ತು ನಮ್ಮ ಗೌರ್ಮೆಂಟ್ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ 2015ರಲ್ಲಿ. ಇದರ ಪ್ರಕಾರ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನ ನಾವು ಮಾಡ್ತಕ್ಕಂಥದ್ದು. ಅಂದ್ರೆ ಇನ್ಫ್ಲೇಷನ್ ಎಷ್ಟಿರಬೇಕು, ಎಷ್ಟು ಪರ್ಸೆಂಟ್ ಇದ್ರೆ ನಮ್ಮ ಭಾರತದ ಎಕನಾಮಿಗೆ ಒಳ್ಳೇದು, ನಮ್ಮ ಭಾರತದ ಆರ್ಥಿಕತೆಗೆ ಇನ್ಫ್ಲೇಷನ್ ಎಷ್ಟಿರಬೇಕು. ಈಗಾಗಲೇ ನೀವು ನೋಡಿದ್ದೀರಾ, ಇನ್ಫ್ಲೇಷನ್ ಇದ್ರೆ ಎಂಪ್ಲಾಯ್ಮೆಂಟ್ ಇರುತ್ತೆ, ಆಯ್ತಾ. ಇನ್ಫ್ಲೇಷನ್ ಇಲ್ಲದೆ ಇದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕಡಿಮೆ ಇರುತ್ತೆ. ಆದ್ರಿಂದ ಇನ್ಫ್ಲೇಷನ್ ಇರಬೇಕು, ಅತಿ ಆಗಬಾರ್ದು. ಅಂದ್ರೆ ಆ ಲಿಮಿಟ್ ಅಲ್ಲಿ ಇರಬೇಕು. ಇನ್ಫ್ಲೇಷನ್ ಅಂತಕ್ಕಂಥದ್ದು ಒಂದು ಲಿಮಿಟ್ ಆಗಿರಬೇಕು. ಆ ಒಂದು ಲಿಮಿಟ್ ಏನು ಅಂತ ಹೇಳಿ ಇನ್ಫ್ಲೇಷನ್ ಟಾರ್ಗೆಟ್ ಮುಖಾಂತರ RBI ಸೆಟ್ ಮಾಡುತ್ತೆ. ಅಟ್ ಪ್ರೆಸೆಂಟ್ ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಇದು ಆಕ್ಚುಲಿ ಚೇಂಜ್ ಮಾಡಬೇಕು. ನಂತರ ಮುಂದಿನ ದಿನಗಳಲ್ಲಿ ಇದು ಚೇಂಜ್ ಮಾಡುತ್ತೆ. ಬಟ್ ಅಟ್ ಪ್ರೆಸೆಂಟ್ ಏನಿದೆ ಅಂದರೆ ಆಸ್ ಪರ್ RBI ಅಗ್ರಿಮೆಂಟ್ ಪ್ರಕಾರ 4% ಇನ್ಫ್ಲೇಷನ್ ಇರಬೇಕು. ಅಂದರೆ ಪ್ಲಸ್ ಆರ್ ಮೈನಸ್ 2%. ಈ 4% ಅಲ್ಲಿ -2% ಆಗ್ಬೋದು. ಅಂದರೆ -2% ಅಂದರೆ 2% ಕೂಡ ಇನ್ಫ್ಲೇಷನ್ ಇರ್ಬೋದು. ಅದಕ್ಕಿಂತ ಕೆಳಗಡೆ ಬಂದರೆ ಎಕನಾಮಿ ರಿಸೆಷನ್ ಆಗ್ಬಿಡುತ್ತೆ, ಅವಾಗ ಎಂಪ್ಲಾಯ್ಮೆಂಟ್ ಇರಲ್ಲ. ಆದ್ದರಿಂದ 4% ಇರಬೇಕು. ಪ್ಲಸ್ ಆರ್ ಮೈನಸ್ 2%. 2% ಮೈನಸ್ ಆದರೆ 2, ಮತ್ತು 4%ಗೆ 2% ಪ್ಲಸ್ ಆದರೆ 6%. ಅಂದರೆ 2ರಿಂದ 6% ಒಳಗಡೆ ಇರ್ತಕ್ಕಂಥದ್ದನ್ನ ಹೆಲ್ತಿ ರೇಟ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತದ ಆರ್ಥಿಕತೆಗೆ ಹೆಲ್ತಿ ರೇಟ್ ಆಫ್ ಇನ್ಫ್ಲೇಷನ್ ಯಾವುದು ಅಂದರೆ 2% ಇಂದ 6%. ಏನಾದರೂ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಆಸ್ ಪರ್ ದ RBI ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅಂತ ಕೇಳಿದ್ರೆ 6 ಬರೀಬಾರ್ದು, 2 ಬರೀಬಾರ್ದು, 4% ಬರೀಬೇಕು. 4% ಪ್ಲಸ್ ಆರ್ ಮೈನಸ್ 2%. ಮೈನಸ್ ಆದರೂ ಆಗ್ಬೋದು, ಪ್ಲಸ್ ಆದರೂ ಆಗ್ಬೋದು. ಈಗ 6%ಗಿಂತ ಏನಾದರೂ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಬಟ್ ಪ್ರೆಸೆಂಟ್ ಈಗ 7% ಮೇಲಿದೆ ಇನ್ಫ್ಲೇಷನ್ನು. ಆದ್ರಿಂದ ಇದು ಕೂಡ ಒಂದು ಅಂದರೆ ಲಿಮಿಟ್ ಆಗಿರಬೇಕು. ಇಲ್ಲಾಂದರೆ ಒಂದು ಎಕನಾಮಿಗೆ, ಯಾವುದೇ ಒಂದು ದೇಶದ ಎಕನಾಮಿಗೆ ಇನ್ಫ್ಲೇಷನ್ ಒಳ್ಳೇದಲ್ಲ. ಅಟ್ ದ ಸೇಮ್ ಟೈಮ್ ಬಿಲೋ 2%, 2%ಗಿಂತ ಕಡಿಮೆ ಬಂದರೂ ಕೂಡ ಎಂಪ್ಲಾಯ್ಮೆಂಟ್ ಇರಲ್ಲ, ಜಾಬ್ಸ್ ಇರಲ್ಲ, ಎಕನಾಮಿ ಫುಲ್ ಕುಸ್ತೋಗಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ಕಡಿಮೆನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಆಸ್ ಪರ್ RBI 4% ಇರಬೇಕು. ಇದನ್ನೇ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಹೇಳಿ ಕರಿತೀವಿ. ಈ ಒಂದು ಇನ್ಫ್ಲೇಷನ್ ಟಾರ್ಗೆಟಿಂಗ್, ಈ ಒಂದು ಸಿದ್ಧಾಂತ, ಈ ಒಂದು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನ ವರ್ಲ್ಡ್ ಅಲ್ಲಿ ಫಸ್ಟ್ ಯಾವ ದೇಶ ಅಳವಡಿಸ್ಕೊಳ್ತು ಅಂದ್ರೆ ನ್ಯೂಜಿಲೆಂಡ್ ಅಳವಡಿಸ್ಕೊಳ್ತಿದೆ.
ವಿಶ್ವದಾದ್ಯಂತ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಸೆಟ್ ಮಾಡ್ಕೊಂಡಿದ್ದು ಯಾವುದು ಅಂದರೆ ನ್ಯೂಜಿಲ್ಯಾಂಡ್. ನಮ್ಮ ದೇಶದಲ್ಲಿ 4% ಇದೆ. ಈ ಕೆನಡಾ, ಆಸ್ಟ್ರೇಲಿಯಾ, ಈ ಅಮೇರಿಕಾ ಇಂತಹ ಒಂದು ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಇದು 1 to 3% ಇದೆ. 1% ಇನ್ಫ್ಲೇಷನ್ ಇರ್ಬೋದು ಅಥವಾ 2% ಇನ್ಫ್ಲೇಷನ್ ಇರ್ಬೋದು. ಅದ್ರ ಟಾರ್ಗೆಟು ಇಷ್ಟಿದೆ. ಅಮೇರಿಕಾ, ಕೆನಡಾ ಇಂತಹ ದೇಶದಲ್ಲಿ. ನಮ್ಮ ದೇಶದಲ್ಲಿ 2 to 6% ಇದು ಹೆಲ್ತಿ ರೇಟ್ ಆಫ್ ಇನ್ಫ್ಲೇಷನ್. ಇದು ಇನ್ಫ್ಲೇಷನ್ ಟಾರ್ಗೆಟಿಂಗ್. ಅಥವಾ ಈ ಒಂದು ತರಗತಿಯಲ್ಲಿ, ಈ ಸೆಷನ್ ಅಲ್ಲಿ ನಾವೇನು ನೋಡಿದ್ವಿ ಅಂದರೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಇನ್ಫ್ಲೇಷನ್ಗೆ ಕಾಸಸ್ ಏನು, ಇನ್ಫ್ಲೇಷನ್ನ ಕಾರಣಗಳೇನು ಅನ್ನೋದನ್ನು ನೋಡಿದ್ವಿ. ಮತ್ತೆ ಇನ್ಫ್ಲೇಷನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಇನ್ಫ್ಲೇಷನ್ ಇಂದ ಆಗ್ತಕ್ಕಂಥ ಪಾಸಿಟಿವ್ ಇಂಪ್ಯಾಕ್ಟ್ ಏನು, ಇನ್ಫ್ಲೇಷನ್ ಇಂದ ಆಗ್ತಕ್ಕಂಥ ನೆಗೆಟಿವ್ ಇಂಪ್ಯಾಕ್ಟ್ ಏನು, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ನಾವು ನೋಡಿದ್ವಿ. ತದನಂತರ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ಫ್ಲೇಷನ್ಗೆ ಸರ್ಕಾರ ಅಥವಾ RBI ಏನೆಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸಿ ಇನ್ಫ್ಲೇಷನ್ ಅನ್ನು ಕಡಿಮೆ ಮಾಡುತ್ತೆ, ಮತ್ತೆ ಇನ್ಫ್ಲೇಷನ್ ಕಡಿಮೆ ಮಾಡೋದ್ರಲ್ಲಿ RBI ನ ಪಾತ್ರ ಏನು, ತದನಂತರ ಇನ್ಫ್ಲೇಷನ್ನು ಪ್ರತಿಯೊಬ್ಬ ಇಂಡಿವಿಜುವಲ್ ಮೇಲೆ, ಬ್ಯಾಂಕರ್ಸ್ ಮೇಲೆ, ಈ ಒಂದು ಸೇವಿಂಗ್ ಮಾಡೋರ ಮೇಲೆ, ಯಾರ್ಯಾರ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತೇಳಿ ಮುಂದಿನ ತರಗತಿಯಲ್ಲಿ ನೋಡೋಣ. ಎಕ್ಸಾಮ್ ದೃಷ್ಟಿಯಿಂದ ಮತ್ತೆ ತಿಳಿದುಕೊಳ್ಳುವುದರಿಂದ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ಧನ್ಯವಾದಗಳು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ, ಈ ತರಗತಿ ನಿಮ್ಗೆ ಏನಾದರೂ ವರ್ತ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.